ಎಲ್ರಿಗೂ ನಮಸ್ಕಾರ. ವಿಸಿಟ್ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ಮೈಸೂರು ದಸರಾ ಬಂತು ಅಂದ್ರೆ ನಮಗೆಲ್ಲ ಮೊದಲು ನೆನಪಾಗೋದೇ ಆನೆಗಳು. ಕಾಡಿನಲ್ಲಿ ಸ್ವಚ್ಛಂದವಾಗಿ ವರ್ಷಪೂರ್ತಿ ಸಮಯ ಕಳೆಯೋ ಆನೆಗಳಿಗೆ ಮೈಸೂರು ಅರಮನೆಗೆ ಬಂತು ಅಂದ್ರೆ ರಾಜಾತಿಥ್ಯ ಸಿಗುತ್ತೆ. ಇವುಗಳ ತಾಲೀಮು, ಚಟುವಟಿಕೆ, ಆಹಾರ ಪದ್ಧತಿ ಹೀಗೆ ಎಲ್ಲವೂ ಕೂಡ ಒಂದು ದಿನಚರಿಯ ಪ್ರಕಾರ ನಡೆದುಕೊಂಡು ಹೋಗುತ್ತೆ. ಆನೆಗಳು ಮಾತ್ರ ಅಲ್ಲದೆ ಮಾವುತರು, ಕಾವಾಡಿಗರು ಹಾಗೆ ಅವರ ಕುಟುಂಬದವರು ಸಹ ಅರಮನೆ ಅಂಗಳದಲ್ಲಿ ಸಮಯವನ್ನ ಕಳೀತಾರೆ. ದಸರಾ ಸಮಯದಲ್ಲಿ ಇವರೆಲ್ಲರ ದಿನಚರಿ ಹೇಗಿರುತ್ತೆ, ಜೀವನ ಹೇಗಿರುತ್ತೆ ಅನ್ನೋದ್ರ ಬಗೆಗಿನ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿದೆ. ದಸರಾ ಹಬ್ಬ ಬಂತಂದ್ರೆ ನಮಗೆ ಮೊದಲಿಗೆ ನೆನಪಾಗೋದೇ ಆನೆಗಳು. ದಿನಕ್ಕೆ 2 ಬಾರಿ ರಾಜಬೀದಿಗಳಲ್ಲಿ ಗಾಂಭೀರ್ಯದಿಂದ ಆನೆಗಳು ತಾಲೀಮು ನಡೆಸುತ್ತವೆ. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಆನೆಗಳು, ಮಾವುತರು ಹಾಗೂ ಅವರ ಕುಟುಂಬದವರು ಉಳಿದುಕೊಳ್ಳಲು ವಿಶಾಲವಾದ ಸ್ಥಳ ಇದೆ. ಆನೆಗಳು ವಾಯುವಿಹಾರ ಮುಗಿಸಿ ಇಲ್ಲಿಗೆ ಬಂದು ಸ್ನಾನ ಮಾಡುತ್ತವೆ. ಅನಂತರ ವಿಶೇಷ ಭೋಜನ ಶಾಲೆಯಲ್ಲಿ ತಯಾರಾದ ರುಚಿಕಟ್ಟಾದ ಆಹಾರವನ್ನ ಸೇವಿಸುತ್ತವೆ. ಹುಲ್ಲಿನ ಜೊತೆಗೆ ವಿವಿಧ ಬಗೆಯ ಧಾನ್ಯಗಳನ್ನ ಬೇಯಿಸಿ ಅದಕ್ಕೆ ತರಕಾರಿಗಳನ್ನ ಮಿಶ್ರಣ ಮಾಡಿ ಪ್ರತಿನಿತ್ಯ ಇವುಗಳಿಗೆ ನೀಡಲಾಗುತ್ತೆ. ಭತ್ತ, ಗೋಧಿ, ಬೇಳೆ, ಬೆಲ್ಲ, ತರಕಾರಿ, ಬೆಣ್ಣೆ ಮಿಶ್ರಿತ ಆಹಾರವೇ ಆನೆಗಳ ಪಥ್ಯ. Subscribe and watch us on YouTube for a detailed video. Follow us to never miss an update.